ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಏನಾಗಿದೆ? ಒಂದು ಬಾರಿ ತಲವಾರ್ ತೋರಿಸ್ಕೊಂಡು ರೀಲ್ಸ್ ಮಾಡಿದ್ರು ಅಂತ ಹೇಳಿ ಸ್ಟೇಷನ್ ಮೆಟ್ಟಿಲು ಹತ್ತಿ ಇಳಿದು ಬಂದಿದ್ರು. ಈಗ ಅದೇ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ರಜತ್ತಿನ ಮತ್ತೊಂದು ರೀಲ್ಸ್ ವಿವಾದಕ್ಕೀಡಾಗಿದೆ. ಬಿಗ್ ಬಾಸ್ ಖ್ಯಾತಿಯ ರಜತ್ ಕಿಶನ್ ಸಿಗರೇಟ್ ಶೋಕಿ, ಆ ಶೋಕಿಯ ವಿಡಿಯೋ ಒಂದು ಸಖತ್ ವೈರಲ್ ಆಗ್ತಾ ಇದೆ. ಪಾರಂಪರಿಕ ತಾಣದಲ್ಲಿ ಧೂಮಪಾನ ಮಾಡಿ ವಿವಾದ. ಬಿಗ್ ಬಾಸ್ ರಜತ್ ಮತ್ತೊಂದು ರೀಲ್ಸ್ ವಿವಾದ. ಬಿಗ್ ಬಾಸ್ ಖ್ಯಾತಿಯ ರಜತ್ ಕಿಶನ್ ಸಿಗರೇಟ್ ಶೋಕಿ, ಅದರ ವಿಡಿಯೋದ ತುಣುಕೊಂದು ಭಾರಿ ವೈರಲ್ ಆಗಿದೆ. ಪಾರಂಪರಿಕ ತಾಣದಲ್ಲಿ ಧೂಮಪಾನ ಮಾಡಿ ವಿವಾದ. ಮೈಸೂರಿನಲ್ಲಿ ಬಿಗ್ ಬಾಸ್ ರಜತ್ ಉದ್ದಟತನ. ಹಳೆ ಡಿಸಿ ಕಚೇರಿಯ ಮುಂದೆ ಸಿಗರೇಟ್ ಸೇದಿ ಪೋಸ್ ಕೊಟ್ಟಿದ್ದಾರೆ. ಪಾರಂಪರಿಕ ಕಟ್ಟಡಕ್ಕೆ ಅಪಚಾರ ಆರೋಪ. ರಜತ್ ಕಿಶನ್ ವಿರುದ್ಧ ಮತ್ತೊಂದು ಕಾನೂನು ತೂಗುಗತ್ತಿ. ವಿಲನ್ ರೀತಿ ಕಾಣಿಸಿಕೊಳ್ಳಲು ಹೋಗಿ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಕಾನೂನಿಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ವೇ? ಹಾಗಾದ್ರೆ ಅದು ಭಯಭಕ್ತಿ ಬೇಕಲ್ಲ. ಸಾರ್ವಜನಿಕ ಸ್ಥಳದಲ್ಲಿ ಧೂಮಪಾನ ಅಪರಾಧ ಎಂಬ ಅರಿವಿಲ್ವೇ? ಇವರೆಲ್ಲ ಮತ್ತೊಬ್ಬರಿಗೆ ಮಾದರಿಯಾಗಬೇಕಾಗಿರೋ ವ್ಯಕ್ತಿತ್ವಗಳಲ್ವಾ? ಜೈಲಿಗೆ ಹೋಗಿ ಬಂದರೂ ಬುದ್ಧಿ ಬಂದಿಲ್ಲ. ನೆಟ್ಟಿಗರಿಂದ ರಜತ್ ಮರ್ಯಾದೆ ಹರಾಜು. ಈ ಹಿಂದೆ ಮಚ್ಚು ಹಿಡಿದು ಫೋಟೋ ಶೂಟ್ ಮಾಡಿದ್ದ ರಜತ್ತು ಸ್ಟೇಷನಿಗೂ ಹೋಗಿ ಅದಾದ ನಂತರ ಜೈಲಿಗೂ ಹೋಗಿ ಬಂದ. ಇದೇ ವಿಚಾರವಾಗಿ ಜೈಲಿಗೆ ಹೋಗಿ ಬಂದಿದ್ದ ರಜತ್ ಮತ್ತೆ ಬುದ್ಧಿ ಕಲ್ತಿಲ್ಲ, ಮತ್ತದೇ ಗಾಂಚಾಲಿ. ಈಗ ಮತ್ತೆ ಕಾನೂನು ಉಲ್ಲಂಘನೆ ಆರೋಪ. ರಜತ್ ವಿರುದ್ಧ ಸಾಂಸ್ಕೃತಿಕ ನಗರಿ ಮೈಸೂರಿಗರ ಆಕ್ರೋಶ ಸ್ಫೋಟಗೊಂಡಿದೆ. ಪಾರಂಪರಿಕ ತಾಣದ ಗರಿಮೆ ಹಾಳು ಮಾಡಿದ್ದಕ್ಕೆ ಕ್ರಮಕ್ಕಾಗ್ರಹ. ರೀಲ್ಸ್ ಪ್ರಚಾರಕ್ಕಾಗಿ ಏನು ಬೇಕಾದರೂ ಮಾಡ್ತಾರಾ? ಹಾಗಾದ್ರೆ ಏನು ಬೇಕಾದರೂ ಮಾಡ್ತಾರಾ? ಸೋಷಿಯಲ್ ಮೀಡಿಯಾದಲ್ಲಿ ರಜತ್ ಭಾರಿ ಟ್ರೋಲು. ಬಿಗ್ ಬಾಸ್ ರಜತ್ ಮತ್ತೊಂದು ರೀಲ್ಸ್ ವಿವಾದ. ನೋಡ್ರಯ್ಯ, ಒಂದು ನಿಯಮಗಳು ಅಂತ ಇರ್ತವೆ. ಆ ನಿಯಮಗಳನ್ನು ಪಾಲನೆ ಮಾಡಬೇಕು. ಹೌದು, ನೀವೆಲ್ಲರೂ ಬಿಗ್ ಬಾಸ್ನಲ್ಲಿ ಸ್ಪರ್ಧೆ ಮಾಡ್ಕೊಂಡು ಬಂದವರು, ನೀವೆಲ್ಲ ಮಾಜಿ ಸ್ಪರ್ಧಿಗಳು. ನಿಮ್ಮ ತಲೆ ಮೇಲೆ ಒಂದೆರಡು ಕೊಂಬುಗಳಿದ್ದಾವೆ. ಹೌದು, ನಿಮ್ಮ ಬೆನ್ನಿನ ಕೆಳಗೆ ಒಂದಷ್ಟು ಕೊಬ್ಬು ಜಾಸ್ತಿನೇ ಬೆಳೆದಿರ್ತವೆ. ಸರಿ, ನಿಮಗೆ ಅವೆಲ್ಲ ಮರ್ಯಾದೆಗಳನ್ನು ಕೊಡೋಣ. ಆದರೆ ನೀವು ಸಾರ್ವಜನಿಕ ಸ್ಥಳಗಳಲ್ಲಿ ಪೋಸ್ ಕೊಡುವಾಗ ಅದು ಮತ್ತೊಬ್ಬರಿಗೆ ವ್ಯತಿರಿಕ್ತ ಪರಿಣಾಮ ಬೀರಬಾರ್ದು. ನಾಳೆ ದಿನ ನಮ್ಮಣ್ಣ ರಜತ್ತು ಸಿಗರೇಟ್ ಸೇದ್ದ ಪಬ್ಲಿಕ್ ಪ್ಲೇಸ್ನಲ್ಲಿ, ನಾನು ಕೂಡ ಪಾರ್ಕ್ನಲ್ಲಿ ಸಿಗರೇಟ್ ಸೇದ್ತೀನಿ ಅಂತ ಹೇಳಿ ನಿಮ್ಮ ಯಾರಾದರೂ ಅಭಿಮಾನಿಗಳು ನಾಳೆ ದಿನ ನಿಮ್ಮ ಈ ತರಹದ್ದೇ ಕೃತ್ಯವನ್ನು ಮಾಡಿದ್ರೆ ಏನು ಕತೆ? ಅದಕ್ಕೆ ಯಾರು ಉತ್ತರ ಕೊಡ್ತೀರಿ? ಈ ಹಿಂದೆ ಒಂದು ರೀಲ್ಸ್ ವಿವಾದ ಆಗಿತ್ತು. ಈ ಮನುಷ್ಯನದ್ದು ತಲ್ವಾರ್ ಹಿಡ್ಕ ತನ್ನ ಕೈಯಲ್ಲಿ ಮಾರಕಾಯುಧ, ಜನರನ್ನ ಭಯಪಡಿಸಬಹುದಾದ ವೆಪನ್ಗಳನ್ನು ಕೈಯಲ್ಲಿ ಇಟ್ಕೊಂಡು ಅದೊಂದು ಥರದ ಶೋಕಿ. ಇವುಗಳಿಗೆ ಅದೊಂದು ಥರದ ಶೋಕಿ. ಅದನ್ನು ರೀಲ್ಸ್ನಲ್ಲಿ ಬಿಡೋದು. ಈಗಾಗಲೇ ಒಂದು ಕಾನೂನು ಕೂಡ ಇದ್ದಾವೆ. ರೌಡಿಗಳ ಥರ ಥಾರ್ ಕಾರಲ್ಲಿ ಬಂದು ಇಳಿಯೋದು, ರೌಡಿಗಳ ಥರ ಡಮ್ಮಿ ಪಿಸ್ತೂಲನ್ನು ಕೈಯಲ್ಲಿ ಹಿಡ್ಕೊಂಡು ಶೋಕಿ ಮಾಡೋದು, ಹಂಗೆ ಮಾಡಿದ್ರೆ ಒದ್ದು ಒಳಗಾಗ್ತೀವಿ ಅನ್ನೋದು. ಆ ಭಾಗವಾಗಿ ಈ ತರಹದ ರೀಲ್ಸ್ಗಳು ಕೂಡ ಇದ್ದಾವೆ. ನೀವು ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನಗಳನ್ನು ಮಾಡಕೂಡ್ದು ಅನ್ನೋ ನಿಯಮವಿದ್ದಾವೆ. ಹಿಂಗಿದ್ರೂ ಕೂಡ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಒಬ್ಬ ಸೆಲೆಬ್ರಿಟಿ, ಆತ ಸಣ್ಣ ಸ್ಕ್ರೀನಲ್ಲಿ ಕಾಣಿಸ್ಕೊಂಡವನೋ ದೊಡ್ಡ ಸ್ಕ್ರೀನಲ್ಲಿ ಕಾಣಿಸ್ಕೊಂಡವನೋ, ಅವನಿಗಂತ ಒಂದಷ್ಟು ಫ್ಯಾನ್ಸ್ಗಳಿದ್ದಾರೆ ತಾನೆ. ಇವನನ್ನು ಅನುಸರಿಸುವ ಮತ್ತು ಅನುಕರಣೆ ಮಾಡುವ ಒಂದಷ್ಟು ವಿಭಾಗ ಇಲ್ಲಿರಬೇಕಾದ್ರೆ ಇವನು ಹೆಂಗಿರ್ಬೇಕು ಹೇಳಿ? ಹೆಂಗಿರಬೇಕು? ಪಾರಂಪರಿಕ ತಾಣದಲ್ಲಿ ಧೂಮಪಾನ ಮಾಡ್ತಾನೆ. ಅದು ಸಮಾಜಕ್ಕೆ ಕೊಡೋ ಸಂದೇಶ ಏನು? ನಿಮಗೆ ರೀಲ್ಸ್ಗಳ ಚಟ ಇದ್ರೆ, ನಿಮಗೆ ರೀಲ್ಸ್ಗಳ ತೆವಲಿದ್ರೆ, ಸಮಾಜಕ್ಕೆ ಒಂದು ತರಹದ ಉತ್ತಮ ಸಂದೇಶ ಕೊಡೋ ತರಹದ ರೀಲ್ಸ್ಗಳನ್ನು ಮಾಡಿ, ಡ್ರಗ್ಸ್ ವಿರುದ್ಧದ ಕ್ಯಾಂಪೇನ್ನಲ್ಲಿ ಭಾಗಿಯಾಗಿ, ಧೂಮಪಾನ ನಿಷೇಧ ಅಭಿಯಾನವನ್ನು ಮಾಡಿ, ನಿಮ್ಮ ವೈಯಕ್ತಿಕ ಶೋಕಿಗೆಲ್ಲ ನೀವು ಸಮಾಜಕ್ಕೆ ಕೆಟ್ಟ ಸಂದೇಶ ತೋರಿಸಿದ್ರೆ, ಸಾರಿದ್ರೆ ಸಮಾಜ ಸುಮ್ಮನಿರಲ್ರಿ. ಮೈಸೂರಿನಲ್ಲಿ ಬಿಗ್ ಬಾಸ್ ರಜತ್ ಉದ್ದಟತನ. ಹಳೆ ಡಿಸಿ ಕಚೇರಿಯ ಮುಂದೆ ಸಿಗರೇಟ್ ಸೇದಿ ಪೋಸು. ಪಾರಂಪರಿಕ ಕಟ್ಟಡಕ್ಕೆ ಅಪಚಾರ ಆರೋಪ. ವಿಲನ್ ರೀತಿ ಕಾಣಿಸಿಕೊಳ್ಳಲು ಹೋಗಿ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಕಾನೂನಿಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ವಾ? ಇವರಿಗೆ ಭಯಭಕ್ತಿ ಏನೂ ಇಲ್ವಾ? ಏನು ಒಟ್ರಾಸಿ ಇವರು ಜೀವನಕ್ಕೆ ಹಾದಿ ಬೇಕು, ಆ ಹಾದಿಲಿ ನುಗ್ತಾ ಹೋಗೋದೇನಾ?
ನೆಟ್ಟಿಗರಿಂದ ರಜತ್ ವಿರುದ್ಧ ಭಾರಿ ಆಕ್ರೋಶ ಸ್ಫೋಟಗೊಂಡಿದೆ. ಮತ್ತೊಂದು ಕಾನೂನು ಸಂಕಷ್ಟಕ್ಕೆ ಒಳಗಾಗ್ತಾರಾ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ರಜತ್ ಕಿಶನ್? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.